ಮಡಿಕೇರಿಯ ಕೆಲವು ಹೋಟೆಲ್ ಮತ್ತು ಸ್ಪೈಸಸ್ ಮಳಿಗೆಗಳಿಗೆ ದಿಢೀರ್ ದಾಳಿ ನಡೆಸಿದ ನಗರಸಭೆ ಅಶುಚಿತ್ವದ ದರ್ಶನ ಮಾಡಿಸಿದೆ. ದಾಳಿ ವೇಳೆ ಅವಧಿ ಮೀರಿದ ಸಾಮಗ್ರಿಗಳು ಪತ್ತೆಯಾಗಿದ್ದು, ಕೆಲವೆಡೆ ಲೈಸೆನ್ಸ್ ಪಡೆಯದೆ ವ್ಯಾಪಾರ ಮಾಡುತ್ತಿದ್ದುದು ಬಹಿರಂಗವಾಗಿದೆ. ಹಲವು ಮಳಿಗೆಗಳಿಗೆ ದಂಡ ಹಾಕಿರುವ ಅಧಿಕಾರಿಗಳು ಒಂದು ಮಳಿಗೆಯನ್ನು ಮುಚ್ಚಲು ಸೂಚನೆ ನೀಡಿದ್ದಾರೆ. ಇನ್ನು ಕೆಲವರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಗರಸಭಾ ಅಧ್ಯಕ್ಷೆ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಜೈನಿ, ಇಂಜಿನಿಯರ್ ಸತೀಶ್ ಕುಮಾರ್, ಆರೋಗ್ಯ ಅಧಿಕಾರಿಗಳಾದ ನಿಶಾ ಹಾಗೂ ಸುರೇಶ್ ಈ ದಾಳಿ ಮಾಡಿದ್ದರು. ಸರ್ಕಾರಿ ಬಸ್ ಡಿಪೋ ಬಳಿ ಇರುವ ಹೋಟೆಲ್ ಪ್ರೆಸ್ಟೇಜ್ನಲ್ಲಿ ಸ್ವಚ್ಛತೆ ಮಾಯವಾಗಿತ್ತು. ಅಲ್ಲದೆ ನಿಷೇಧಿತ ಪ್ಲಾಸ್ಟಿಕ್ ಬಳಕೆಯಾಗಿದೆ. ಪ್ಲಾಸ್ಟಿಕ್ ವಶಪಡಿಸಿಕೊಂಡ ಅಧಿಕಾರಿಗಳು ಮಾಲೀಕರಿಗೆ ದಂಡ ವಿಧಿಸಿದ್ದಾರೆ. ಹೋಟೆಲ್ಗೆ ಸಂಬಂಧಿಸಿದ ಲೈಸೆನ್ಸ್ ಇಲ್ಲದ ಸ್ಪೈಸಸ್ ಮಳಿಗೆಯನ್ನು ಮುಚ್ಚಲು ಆದೇಶಿಸಲಾಗಿದೆ. ಈ ಮಳಿಗೆಯಲ್ಲಿ ಅವಧಿ ಮೀರಿದ ಸ್ಪೈಸಸ್ ಪತ್ತೆಯಾಗಿದೆ. ಕೂರ್ಗ್ ಸ್ಪೈಸಸ್ ಪ್ಯಾಲೇಸ್ ಎಂಬ ಇನ್ನೊಂದು ಮಳಿಗೆಯಲ್ಲೂ ಅವ್ಯವಸ್ಥೆ ಪತ್ತೆಯಾಗಿದೆ. ಯಾವುದೇ ಸ್ಟಿಕ್ಕರ್ ಇಲ್ಲದೆ ಸಂಬಾರ ಪದಾರ್ಥಗಳನ್ನು ಮಾರುತ್ತಿದ್ದುದು ಗಮನಕ್ಕೆ ಬಂದಿದೆ. ಕೊಡವ ಸಮಾಜದ ಕಟ್ಟಡದಲ್ಲಿರುವ ಹೋಟೆಲ್ ಶಾಂತಿ ಸಾಗರ್ಗೆ ದಾಳಿ ನಡೆಸಿದಾಗ ಅಶುಚಿತ್ವದ ವಾತಾವರಣ ಕಂಡು ನಗರಸಭಾ ಪ್ರತಿನಿಧಿಗಳು ಬೆಚ್ಚಿ ಬಿದ್ದಿದ್ದಾರೆ. ತರಕಾರಿಗಳು ಕೊಳೆತು ಅಸಹ್ಯಕರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎಲ್ಲ ಮಳಿಗೆಯಲ್ಲೂ ನಿಷೇಧಿತ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಚೌಕಿಯಲ್ಲಿರುವ ದಮ್ ಬಿರಿಯಾನಿಯಲ್ಲಿ ಅಡಿಗೆ ಕೋಣೆಗೆ ಒತ್ತಿಕೊಂಡೇ ಶೌಚಾಲಯದ ವ್ಯವಸ್ಥೆ ಇದ್ದು, ಇದನ್ನು ತೆರವುಗೊಳಿಸುವಂತೆ ಸೂಚಿಸಲಾಗಿದೆ. ನೋಡಿ 25ಕ್ಕೆ ನೋಡಿ ನೋಡಿ ನೆಕ್ ವೇಟ್ ಇದು ನೋಡಿ ಯಾವ ರೀತಿ ಇದೆ ಅಂತೇಳಿ. ಇನ್ನು ತಿಂದರೆ ಏನಾಗ್ಬೋದು ಹೇಳಿ. ಮ್ಯಾನುಫ್ಯಾಕ್ಚರ್ ನೋಡಿ, ಎಕ್ಸ್ಪೈರಿ ಡೇಟ್ ಇಲ್ಲ. ಇವರೇ ಕೈಯಲ್ಲಿ ಬರ್ಕೊಂಡಿದ್ದಾರೆ 18/8/25. ಏನೂ ಇಲ್ಲ ಇದು. ಇದು ನೋಡಿ, ಇದು ಕಲರ್ ನೋಡಿ ಹೇಗಿದೆ ಅಂತ. 23 ಇದು 3X ಇದೆ. ಅದೆಲ್ಲ ಸೀಸ್ ಮಾಡ್ಕೊಡ್ಬೇಕು. ಇವರಿಗೆ ಲೈಸೆನ್ಸ್ ಉಂಟಾ? ಕೊಡಿ ನಂಬರ್. ಅಲ್ಲ, ಇದರಲ್ಲಿ ಯಾವ ಕಷ್ಟ, ಇದರಲ್ಲಿ ಯಾವ ಡೇಟ್ ಇಲ್ಲ. 10,000 ರೂಪಾಯಿ ಫೈನ್ ಇಲ್ಲ. ಇದಕ್ಕೆ ಅಂತ ಡೇಟ್ ಯಾವ ಫಿಲ್ಟರ್ ಪ್ರಾಬ್ಲಮ್, ಎಷ್ಟು ದಿವಸ ಆಯ್ತು ಫಿಲ್ಟರ್ ಪ್ರಾಬ್ಲಮ್ ಆಗಿ? ಅದೇ ಹಿಂಗೆ ಆಯ್ತು. ನೀವು ಇದನ್ನೆಲ್ಲ ಮಾಡಿದ್ರೆ ಹೇಗಪ್ಪ? ಅಲ್ಲಪ್ಪ, ಇದಕ್ಕೆ ಏನುಂಟು ಅಂತ ಇನ್ನ ಯಾವ ಲೇಬಲ್ ಉಂಟು? ಏನು ಲಾಸ್ಟಿಗೆ ನಿಮ್ಮ ಶಾಪಲ್ಲೇ ತಗೊಂಡಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಶಾಪ್ದ ಹೆಸರು ಉಂಟಾ ಇದರಲ್ಲಿ? ಇನ್ಯಾವಾಗ ಸತ್ತೋದ ಮೇಲೆ ಇದು ಹಳೇದು ಜೋಡಿಸಿ ತಂದಿದ್ದಾನೆ ಒಳಗಿಂದ. ಅಲ್ಲ, ಒಬ್ಬ ತಿಂದು ಸತ್ತೋದ ಮೇಲೆ ಹಾಕೋದಾ? ಇದು ಸ್ಮೆಲ್ ನೋಡಿದು ಹೆಂಗೆ ಸ್ಮೆಲ್? ಹಿಂಗೆ ಮ್ಯಾನೇಜರ್ ಅಲ್ಲಿ ಸರಿ ಇಲ್ಲ, ಎಂಥ ಮ್ಯಾನುಫ್ಯಾಕ್ಚರ್ ಸರಿ ಇಲ್ಲ ಅಂತ ಹೇಳೋದು ಕಂಪ್ಲೇಂಟ್ ಬಂದಿತ್ತು. ಆದ್ದರಿಂದ ನಾವು ಹೋಗಿ ಅಲ್ಲಿ ನೋಡೋಕ್ಕೆ ಹೋಗಿದ್ದು. ಆವಾಗ ಏನು ಅಂತ ಹೇಳಿದ್ರೆ ಅವ್ರದ್ದು ಲೇಬಲಲ್ಲಿ ಯಾವುದು ಡೇಟ್ ಏನಿಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ, ಏನು ಅದರಲ್ಲಿ ಇಲ್ಲದೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ವ್ಯಾಪಾರ ಮಾಡ್ತಾಯಿದ್ದಾರೆ. ಜನರಿಗೆ ತೊಂದರೆ ಆಗ್ತದೆ. ಮಕ್ಕಳಿಗೆಲ್ಲ ಕೊಟ್ಟರೆ ಉಪ್ಪಿನಕಾಯಲ್ಲಿ ಆದ್ರೂ ಅದರಲ್ಲಿ ಏನೂ ಇಲ್ಲ, ಒಣಗಿ ಹೋಗಿದೆ ಎಲ್ಲ. ಸ್ವಲ್ಪ ಡ್ರೈ ಆಗಿ ಅದು ಹೊಟ್ಟೆಗೆ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ಹಾಳು ಅಂತ ಹೇಳ್ತೀನಿ. ಮತ್ತು ಈ ಥರ ವ್ಯಾಪಾರ ಮಾಡೋದು ಒಳ್ಳೆಯದಲ್ಲ. ಈಗ ಹೊರಗಡೆಯಿಂದ ಬರ್ತಾರೆ ಜನ, ಆ ಸ್ಪೈಸಸ್ ಏನು ಅಂತ ಹೇಳಿದ್ರೆ ಟೂರಿಸ್ಟ್ ಅವರು ಬರ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಇಲ್ಲಿಂದ ಮಡಿಕೇರಿಗೆ ಬರುವಾಗ ವಿಸಿಟ್ ಮಾಡುವಾಗ ಬಂದು ತಗೊಂಡೋಗಿ ಅದು ತಿಂದಾಗ ಮಡಿಕೇರಿಗೆ ಹೆಸರು ಹಾಳಾಗ್ತದೆ. ಅದರಿಂದ ದಯವಿಟ್ಟು ಈ ಸ್ಪೈಸಸ್ ಅಂಗಡಿಯವರಿಗೆ ಮತ್ತು ಹೋಟ್ಲವರಿಗೆ ವಿನಂತಿ ಮಾಡ್ತೀನಿ. ಆಯಿತು, ಹೋಟ್ಲಲ್ಲಿ ಹೋಗಿ ಏನೂ ತಿನ್ನೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಕಾಲಿಫ್ಲವರ್ ನೋಡಿದರೆ ಹಾಳಾಗಿ ಹೋಗಿದೆ, ಕಾಲಿಫ್ಲವರು ಹುಳ ಬಂದು ಹೋಗುಂಟು, ಆ ಥರದ್ದು ಇದೆ. ಎಲ್ಲ ಕಂಪ್ಲೇಂಟ್ ಇದೆ. ಅದರಿಂದ ದಯವಿಟ್ಟು ಎಲ್ಲ ಹೋಟ್ಲವರಿಗೆ ಒಂದು ವಿನಂತಿ ಮಾಡ್ತೀನಿ. ದಯವಿಟ್ಟು ಸ್ಪೈಸಸ್ ಅಂಗಡಿಗೂ ಹೋಟ್ಲವರಿಗೂ ಇದನ್ನು ಚೆನ್ನಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಬರೋರಿಗೆ ಫುಡ್ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಕೆಲವು ಸಾರ್ವಜನಿಕರ ಒಂದು ದೂರ ಏನಿತ್ತು, ಮಡಿಕೇರಿ ನಗರದಲ್ಲಿ ಕೆಲವು ಸ್ಪೈಸಸ್ ಅಂಗಡಿಗಳಲ್ಲಿ ನಕಲಿ ಚಾಕ್ಲೇಟ್ಗಳು ಮತ್ತು ನಕಲಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ. ಅದಕ್ಕೆ ಮ್ಯಾನುಫ್ಯಾಕ್ಚರ್ಡ್ ಡೇಟು ಇರೋದಿಲ್ಲ ಮತ್ತು ಎಕ್ಸ್ಪೈರಿ ಡೇಟು ಇರೋದಿಲ್ಲ. ಅಂಥ ಒಂದು ಚಾಕ್ಲೇಟ್ಗಳನ್ನು ಮತ್ತು ಆ ಸ್ಪೈಸಸ್ಗೆ ಸಂಬಂಧಪಟ್ಟಂಥ ಕೆಲವು ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಕೆಲವು ತಿಂಗಳ ಹಿಂದೆ ನಮಗೆ ದೂರ ಬಂದಿತ್ತು. ನಾವು ಅದನ್ನು ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಅದು ಹೇಳಿದ್ದು, ಸದ್ಯದಲ್ಲೇ ದಾಳಿ ಮಾಡ್ತೀವಿ ಅಂತ. ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು. ಈ ಥರದ ಒಂದು ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವರು ಕಂಪನಿಯ ಮಾಲನ್ನೇ ಮಾರಬೇಕು ಮತ್ತು ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಇರಬೇಕು, ಹಳೆದಾದ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಒಂದು ತಿಂಗಳ ಕಾಲಾವಕಾಶವನ್ನು ಕೂಡ ಅವರಿಗೆ ಕೊಟ್ಟಿದ್ದು. ಇವತ್ತು ನಮ್ಮ ನಗರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದಂಥ ಸತೀಶ್
ಮತ್ತು ಅರುಣ್ ಶೆಟ್ಟಿ, ನಮ್ಮ AW ಸಾಹೇಬರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ನಿಶಾ ಅವರು ಎಲ್ಲ ಸೇರಿ ಇವತ್ತು ಕೆಲವು ಹೋಟೆಲ್ಗಳು ಮತ್ತು ಸ್ಪೈಸಸ್ ಅಂಗಡಿಗಳಿಗೆ ದಾಳಿ ಮಾಡೋದ್ರ ಮೂಲಕ ಆ ರೀತಿಯಾಗಿ ಅವಧಿ ಮೀರಿದಂಥ ಕೆಲವು ಉತ್ಪನ್ನಗಳನ್ನು ವಶಪಡಿಸ್ಕೊಂಡು ಫೈನ್ ಹಾಕಿದ್ದೀವಿ. ಇದು ತಾತ್ಕಾಲಿಕವಾಗಿ ಮೊದಲ ಹಂತದಲ್ಲಿ ನಾವು ಫೈನ್ ಹಾಕ್ತೀವಿ. ಮುಂದೆ ಇದೆ ಮುಂದುವರೆದ್ರೆ ಶಾಶ್ವತವಾಗಿ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಡಿಕೇರಿ ನಗರಸಭೆ ಮಾಡ್ತದೆ. ಒಟ್ಟಿನಲ್ಲಿ ಹುಣ್ಣಿಮೆಗೋ ಅಮಾವಾಸ್ಯೆಗೋ ಒಮ್ಮೆ ಎಂಬಂತೆ ನಗರಸಭೆ ಸಾರ್ವಜನಿಕರ ಆರೋಗ್ಯದ ಕಾಳಜಿ ವಹಿಸುತ್ತಿರುವುದು, ದಂಡ ವಿಧಿಸುವುದು ನಡೆದೇ ಇದೆ. ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಪ್ರಕರಣಗಳು ನಡೆಯುತ್ತಲೇ ಇವೆ. ಟೇಸ್ಟಿಂಗ್ ಪೌಡರ್ ಬಳಸಿ ರುಚಿ ಹೆಚ್ಚಿಸುವ, ಲೈಸೆನ್ಸ್ ಇಲ್ಲದೆ ಮಳಿಗೆ ನಡೆಸುತ್ತಿರುವುದು, ಪ್ಲಾಸ್ಟಿಕ್ ಚೀಲಗಳ ಗೌಪ್ಯ ಬಳಕೆ, ಅಶುಚಿತ್ವದ ವಾತಾವರಣ, ಈ ಎಲ್ಲದಕ್ಕೂ ಕಡಿವಾಣ ಬೀಳಬೇಕಾದರೆ ನಗರಸಭೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಿದೆ. ಈ ವೇಳೆ ನಗರಸಭಾ ಸದಸ್ಯರಾದ ಅರುಣ್ ಶೆಟ್ಟಿ, ಸತೀಶ್, ಸಹಾಯಕ ಭೂತರಾಜು ಮತ್ತಿತರರು ಹಾಜರಿದ್ದರು.